ರಾಜ್ಯದಲ್ಲಿ ಮತ್ತಷ್ಟು ಚುರುಕು ಪಡೆದಿದೆ ಮುಂಗಾರು ಮಳೆ. ಇವತ್ತು ಸೇರಿದ ಹಾಗೆ ಮುಂದಿನ 4 ದಿನ ಒಟ್ಟು 5 ದಿನ ಮಳೆ ಇರುತ್ತೆ. ಅರಬ್ಬಿ ಸಮುದ್ರ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗಿರೋದ್ರಿಂದ ರಾಜ್ಯದಲ್ಲಿ ಇಂದು ಮತ್ತೆ ನಾಳೆ ಭಾರೀ ಮಳೆಯ ಮುನ್ಸೂಚನೆ ಕಂಡು ಬರ್ತಾ ಇದೆ. ರಾಜ್ಯದ ಹವಾಮಾನ ಇಲಾಖೆ ಭಾರೀ ಮಳೆಯಾಗುವಂತಹ ಮುನ್ಸೂಚನೆಯನ್ನ ನೀಡಿದೆ. ಹಾಗಿದ್ರೆ ರಾಜ್ಯದಲ್ಲಿ ವರುಣನ ಆರ್ಭಟ ಹೆಚ್ಚಾಗಿದ್ದು ನಾಳೆ ನಾಳಿದ್ದು ಉಳಿದ ಹಾಗೆ ಮುಂದಿನ ದಿನಗಳಲ್ಲಿ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಳೆಯಾಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಆ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಮಳೆಯ ಎಚ್ಚರಿಕೆಯ ಪ್ರಮಾಣ ಇಂಡಿಕೇಶನ್ಸ್ ಯಾವ ಯಾವ ಬಣ್ಣ ಏನನ್ನ ಸೂಚಿಸುತ್ತೆ ಅಂತ. ಹಸಿರು ಬಣ್ಣ ಇದ್ರೆ ಯಾವುದೇ ಎಚ್ಚರಿಕೆ ಇಲ್ಲ, ಹಳದಿ ಬಣ್ಣ ಯೆಲ್ಲೋ ಅಲರ್ಟ್ ಹೆಚ್ಚು ಮಳೆ ಆಗುತ್ತೆ ಅಂತ, ಆರೆಂಜ್ ಅಲರ್ಟ್ ಅತಿ ಹೆಚ್ಚು ಮಳೆ ಆಗುತ್ತೆ ಅಂತ, ರೆಡ್ ಅಲರ್ಟ್ ಇದ್ರೆ ಭಾರಿ ಮಳೆ ಆಗುತ್ತೆ ಅನ್ನುವಂಥ ಇಂಡಿಕೇಶನ್ ಇದು. ಸೊ ಈ ಮ್ಯಾಪ್ನಲ್ಲಿ ನೀವು ಗಮನಿಸಬಹುದು. ಜುಲೈ 17, 2024 ಇವತ್ತಿನ ರಿಪೋರ್ಟ್ ನೋಡಿದ್ರೆ ಈ ಭಾಗದಲ್ಲಿ ಹಳದಿ ಬಣ್ಣದಲ್ಲಿ ಕಾಣುವಂಥ ಜಿಲ್ಲೆಗಳೆಲ್ಲವೂ ಕೂಡ ಯೆಲ್ಲೋ ಅಲರ್ಟ್ ಇರೋದು. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಬೆಳಗಾವಿ ಈ ಭಾಗಕ್ಕೆಲ್ಲ ಯೆಲ್ಲೋ ಅಲರ್ಟ್ ಕೊಟ್ಟಿದ್ದಾರೆ. ಇನ್ನುಳಿದ ಹಾಗೆ ಮೈಸೂರಿಗೂ ಕೂಡ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಸೂಚಿಸಿದೆ. ಇನ್ನು ಆರೆಂಜ್ ಅಲರ್ಟ್ ಹಾಸನ ಒಂದು ಜಿಲ್ಲೆಗೆ ಮಾತ್ರ ಇದೆ. ಅತಿ ಹೆಚ್ಚು ಮಳೆ ಆಗಬಹುದು ಹಾಸನದಲ್ಲಿ ಅಂತ ಆರೆಂಜ್ ಅಲರ್ಟ್ ಕೊಟ್ಟಿದ್ದಾರೆ. ಇನ್ನುಳಿದ ಹಾಗೆ ನೋಡಿ, ಈಗಾಗಲೇ ನಾವು ಗಮನಿಸ್ತಾ ಇದ್ವಲ್ಲ ಎಷ್ಟೆಲ್ಲ ಅವಾಂತರಗಳಾಗಿದೆಯಲ್ಲ ಆ ಜಿಲ್ಲೆಗಳು ರೆಡ್ ಅಲರ್ಟ್ ಅಂತ ಹೇಳಿರೋದು. ಉತ್ತರ ಕನ್ನಡ, ಶಿವಮೊಗ್ಗ, ಉಡುಪಿ ಮತ್ತು ಚಿಕ್ಕಮಗಳೂರು ಹಾಗೆ ದಕ್ಷಿಣ ಕನ್ನಡ ಮತ್ತು ಕೊಡಗು ಈ ಭಾಗಗಳಲ್ಲಿ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಭಾರಿ ಮಳೆ ಆಗುತ್ತೆ ಅನ್ನುವಂಥ ಸೂಚನೆ ಕೊಟ್ಟಿದೆ. ಇನ್ನು ನಾಳೆ ಜುಲೈ 18ರ ರಿಪೋರ್ಟ್ ನೋಡಿದರೆ ಬೆಳಗಾವಿ ಮತ್ತು ಹಾಸನ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಇದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡಕ್ಕೆ ರೆಡ್ ಅಲರ್ಟ್ ಇದ್ರೆ ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನುವಂಥ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಜುಲೈ 19ನೇ ತಾರೀಕು ಹಾಸನ ಮತ್ತು ಕೊಡಗು ಭಾಗದಲ್ಲಿ ಯೆಲ್ಲೋ ಅಲರ್ಟ್ ಅನ್ನೋ ಸೂಚನೆ ಇದೆ. ಉತ್ತರ ಕನ್ನಡ, ಶಿವಮೊಗ್ಗ, ಉಡುಪಿ, ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ ಈ ಭಾಗಗಳಲ್ಲಿ ಆರೆಂಜ್ ಅಲರ್ಟ್ನ ಸೂಚನೆಯನ್ನು ಕೊಟ್ಟಿದ್ದಾರೆ. ಜುಲೈ 20ನೇ ತಾರೀಕು ಬೀದರ್, ಕಲಬುರಗಿ, ಬೆಳಗಾವಿ, ಹಾಸನ ಮತ್ತು ಕೊಡಗು ಇಲ್ಲೆಲ್ಲ ಯೆಲ್ಲೋ ಅಲರ್ಟ್ನ ಸೂಚನೆ ಇದ್ರೆ ಉತ್ತರ ಕನ್ನಡ, ಶಿವಮೊಗ್ಗ, ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಈ ಭಾಗದಲ್ಲಿ ಆರೆಂಜ್ ಅಲರ್ಟ್. ಉಳಿದ ಹಾಗೆ ಇನ್ನೆಲ್ಲೂ ಕೂಡ ಸಾಮಾನ್ಯ ಮಳೆ ಅನ್ನೋ ರೀತಿಯಾದಂಥ ರಿಪೋರ್ಟ್ ಇದೆ. 21ನೇ ತಾರೀಕು ಅಗೈನ್ ಬೀದರ್, ಕಲಬುರಗಿ, ಬೆಳಗಾವಿ, ಹಾಸನ, ಕೊಡಗು ಇಲ್ಲಿಗೆ ಯೆಲ್ಲೋ ಅಲರ್ಟ್ ಇದ್ರೆ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ ಆರೆಂಜ್ ಅಲರ್ಟ್ ಬಹುತೇಕ. ಇಲ್ಲಿ ರೆಡ್ ಅಲರ್ಟ್ ಮತ್ತು ಆರೆಂಜ್ ಅಲರ್ಟೇ ಹೆಚ್ಚಾಗಿರೋದನ್ನ ಗಮನಿಸಬಹುದು. ಈ ರೀತಿ ರಾಜ್ಯ ಹವಾಮಾನ ಇಲಾಖೆ ಮುಂದಿನ ದಿನಗಳಲ್ಲಿ ಯಾವ ಜಿಲ್ಲೆಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಳೆಯಾಗಬಹುದು ಅಂತ ಹೇಳಿ ಮುನ್ಸೂಚನೆಯನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದ್ದು ರೆಡ್ ಮತ್ತು ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ. ಉಳಿದ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ನ ಸೂಚನೆ ನೀಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.